ಆಫ್ಟರ್ ಮ್ಯಾರೇಜ್ ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದೀಶ್ ಮತ್ತು ರೂಪಾ ಪ್ರೇಮಿಗಳಿಬ್ರು ಹೆತ್ತವರ ವಿರೋಧವನ್ನು ಲೆಕ್ಕಿಸದೆ ಮದುವೆ ಆಗ್ಬಿಟ್ಟಿದ್ದಾರೆ. ಆದರೆ ಮದುವೆ ಆದ ನಂತರ ಯಾವ ರೀತಿ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಜಗದೀಶ್, ಈಗ ನೀವು ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ರಿ, ಓದೋದ್ರ ಜೊತೆಗೆ ಕೆಲಸನೂ ಮಾಡ್ಕೊಂಡಿದ್ದೀರಾ. ಏನ್ ಕೆಲಸ ಮಾಡ್ತೀರಿ? ಸೂಪರ್ವೈಸರ್ ಮಾಡ್ತಾ ಇದ್ದೀನಿ. ಸೂಪರ್ವೈಸರ್ ಕೆಲಸ ಅಂದ್ರೆ ನೈಟ್ ಡ್ಯೂಟಿನ? ಹಗಲೊತ್ತು ಕಾಲೇಜ್ಗೆ ಹೋಗ್ಬೇಕು. ಏನ್ ಯೋಚನೆ ಮಾಡಿದಿರಿ? ಈಗ ಮುಂದಿನ ಭವಿಷ್ಯದ ಬಗ್ಗೆ ಏನ್ ಯೋಚನೆ ಮಾಡಿದಿರಿ? ಮುಂದಿನ ಭವಿಷ್ಯ ಮೇಡಮ್, ಈಗ ಆಗಿದ್ದಾಯ್ತು, ಇವರು ಒಪ್ತಾನೂ ಇಲ್ಲ. ಸೊ ನನ್ನ ನಮ್ಗಂಗೆ ಬಂದಿದ್ದಾರೆ, ಇವ್ರು ನಾನು ಯಾವುದೇ ರೀತಿ ಕೈ ಬಿಡೋದಿಲ್ಲ. ನಾನು ಇವಾಗ ಏನು ಅವ್ರಿಗೆ ನಾನು ಚೆನ್ನಾಗಿ ಸಾಕ್ಬೇಕು. ಮುಂದೆ ಅವರೇ ನೋಡಿ ತಡವಿ ನಾನು ಯಾರಿಗೋ ದುಡುಕಿ ಮಾಡಕ್ಕೆ ಹಿಡ್ದಿದ್ನಲ್ಲ ಈ ಮದುವೆನ. ಸೊ ಇವಾಗ ಅಷ್ಟು ಚೆನ್ನಾಗಿ ಇಟ್ಕೊಳ್ಳೋನಲ್ಲ ಅನ್ನೋ ಭಾವನೆ ಅವ್ರ ನಾನು ನೋಡಿ ಅವರೇ ಒಪ್ಕೊಂಡ್ ಮತ್ತೆ ಮನೆ ಸವಾಲಾಗಿ ಸ್ವೀಕರಿಸಿ ಚೆನ್ನಾಗಿ ಬದುಕು ತೋರಿಸ್ಬೇಕು ಮಾಡಿದಿರಿ. ಸರಿ, ಈಗ ಮನೇಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನೀವು ಓದ್ಬೇಕು, ನಿಮ್ ಹೆಂಡತಿನೂ ಓದಿಸ್ಬೇಕು, ಅಷ್ಟೆಲ್ಲ ಶಕ್ತಿ ಇದೆಯಾ? ಹಾಗಾದ್ರೆ ಇದೆ ಮೇಡಮ್, ಸಾಧಿಸ್ತೀನಿ, ಮಾಡ್ತೀನಿ ಮೇಡಮ್. ಅಲ್ಲ, ಮನೇಲಿ ಆಸ್ತಿ ಏನಾದ್ರು ಇದೆಯಾ? ಚೆನ್ನಾಗಿ ಏನಮ್ಮ, ಹೆಂಗಿದೆ ಮನೇಲಿ ಆರ್ಥಿಕ ಪರಿಸ್ಥಿತಿ ಎಲ್ಲ? ಚೆನ್ನಾಗಿದ್ದೀರಾ? ಮಕ್ಕಳನ್ನ ಇಬ್ರು ಓದಿಸ್ಬೋದಾ? ಸೊಸೆನೂ ಮಗಳು ಅಂತ ತಿಳ್ಕೊಂಡು ಓದಿಸಿ ಚೆನ್ನಾಗಿ ನೋಡ್ಕೋತೀರಾ? ಎಲ್ಲಿದೆ ಈಗ ಮನೆ ನಿಮ್ದು? ನಮ್ ತರುಣ. ಇವ್ರು ಅಮ್ಮ ಎಲ್ಲಿರ್ತಾರೆ? ಅಲ್ಲೇ ಇರ್ತೀರಾ? ಎಲ್ರು ಒಟ್ಟಿಗೆ ಇರ್ತೀರಾ ಈಗ? ಹಾಗಾದ್ರೆ ಇನ್ಮೇಲೆ ಮುಂದಿನ ಭವಿಷ್ಯದ ಬಗ್ಗೆ ಕನ್ಸ್ ಕಾಣ್ಬೇಕಾದ ವಯಸ್ಸಿದ್ವು, ಆದ್ರೆ ನೀವ್ ಈಗ್ಲೇ ಮದ್ವೆ ಮಾಡ್ಕೊಂಡ್ ಬಿಟ್ಟಿದ್ದೀರಿ. ಈಗೇನೋ ಪ್ರೀತಿ ಜೋಶಲ್ಲಿ ಇದೀರಿ ನೀವೀಗ. ಒಂದ್ ಮಾತು ರೂಪ, ಒಂದ್ ಮಾತು, ಜಗಳ ಏನಾದ್ರು ಬಂದ್ರೆ, ಸಣ್ಣ ಪುಟ್ಟ ವಿಷಯ ಗಂಡ ಹೆಂಡರ ನಡುವೆ ಜಗಳ ಇದ್ದೇ ಇರುತ್ತೆ. ಮನೆ ಎಲ್ಲ ಬಿಟ್ಟು ಬಂದಿದ್ಯಾ, ಇಂಥ ಟೈಮ್ ನಿನ್ಗೆ ಯಾವ ರೀತಿ ಇದನ್ನ ಎದುರಿಸ್ಬೇಕು ಅಂತ ಮಾಡ್ತಿದ್ಯಾ ಈಗ? ನಾನು ನನ್ನ ಎತ್ತವ್ರಿಗೆ ಒಳ್ಳೆ ಗೌರವ ತಂದ್ಕೊಡ್ತೀನಿ ಮೇಡಮ್. ನಾನು ಕೊಟ್ಟು ಮನೇಲಿ, ನಾನು ಮದುವೆ ಆಗಿರೋ ಮನೇಲಿ ಅವ್ರಿಗೆ ಒಳ್ಳೆ ತರವಾಗಿ ನೋಡ್ಕೊಂಡು ನಾನು ಒಳ್ಳೆ ಹೆಸರು ಪಡ್ಕೊತೀನಿ. ಅಲ್ಲಿಗೆ ಈಗಾಗಲೇ ನಿಮಗೆ ಇಬ್ರು ತಂಗಿಯಂದ್ರಿದ್ದಾರೆ. ತಂಗಿಯಂದ್ರ ಬಗ್ಗೆ ಯೋಚನೆ ಮಾಡದೆ ಮನೆ ಬಿಟ್ಟು ಓಡ್ ಬಂದಿದ್ಯಾ, ಅದು ತಪ್ಪಲ್ವಾ? ದುಡುಕಿನ ನಿರ್ಧಾರ. ತಂಗಿಯವ್ರ ಬಗ್ಗೆನೂ ನಾ ಯೋಚನೆ ಮಾಡಿದ್ದೆ ಮೇಡಮ್, ಆದ್ರೆ ನಾನು ಪ್ರೀತಿ ಬಿಟ್ಟು ಬೇರೆಯವ್ರ ಮದುವೆ ಆಗೋಕ್ಕೆ ನನ್ಗೆ ಇಷ್ಟ ಇರಲಿಲ್ಲ. ಅಲ್ಲ, ಒಂದು ದುಡುಕಿನ ನಿರ್ಧಾರ ಅನ್ಸಲ್ವಾ? ಇನ್ನೊಂದ್ ಸ್ವಲ್ಪ ದಿನ ಕಾದ್ ನೋಡ್ಬೇಕಾಗಿತ್ತು. ನಿಮ್ಮ ಪ್ರೀತಿನೇ ಪರೀಕ್ಷೆಗೆ ಒಡ್ಡಬೇಕಾಗಿತ್ತು. ಆದ್ರೆ ನಮ್ಮ ತಂದೆಯವರು ಒಪ್ಪೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಮೇಡಮ್. ಯಾವುದಕ್ಕೂ ಹಠ ಪಡ್ತಾ ಇದ್ರು, ನನ್ನ ತಂಗಿ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದ್ರು ಮೇಡಮ್. ಜಗದೀಶ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭರವಸೆ ನಿಮ್ಗಿದೆಯಾ? ಹಾಗಾದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ, ನಾನು ಚೆನ್ನಾಗಿ ಬಾಳ್ತೀನಿ ಅವ್ರ ಜೊತೆ ಅನ್ನೋ ನಂಬಿಕೆ ನನಗಿದೆ. ಮುಂದೆ ಓದಕ್ ಇಂಟ್ರೆಸ್ಟ್ ಇದೆಯಾ? ಆಸಕ್ತಿ ಇದೆಯಾ? ಮದುವೆ ಆದ ತಕ್ಷಣ ಈಗ ನೋಡಿ, ಮದುವೆ ಆದ್ಮೇಲೆ ನೀವಿಬ್ರು ಇನ್ನೂ ಓದ್ಬೇಕು, ಇನ್ನೂ ಡಿಗ್ರಿ ಫಸ್ಟ್ ಇಯರ್ ಇದೀರಿ, ಇನ್ನೂ ತುಂಬಾ ಚಿಕ್ಕವರು ವಯಸ್ಸಿನಲ್ಲೂ ಕೂಡ, ಇನ್ನೂ ಸಾಕಷ್ಟು ಅನುಭವ ಆಗೋದಿದೆ. ಏನ್ ಯೋಚನೆ ಮಾಡಿದ್ರಿ? ಏನ್ ಕಲಿಬೇಕು, ಏನ್ ಕಲಿಸ್ಬೇಕು? ಅಂದರೆ ಮೇಡಮ್, ಈಗ ಮತ್ತೆ ಈಗ ಡಿಗ್ರಿ ಮತ್ತೆ ಸೆಕೆಂಡ್ ಇಯರ್ ಡಿಗ್ರಿ ಮತ್ತೆ ಜಾಯ್ನ್ ಆಗ್ತೀವಿ. ಮತ್ತೆ ಓದ್ಬಿಟ್ಟು MCOM ಮಾಡಿ ಒಂದು ಪೋಸ್ಟ್ ಹುದ್ದೆ ಮಾಡ್ತೀವಿ ಮೇಡಮ್. ಅವ್ರನ್ನೂ ಕೂಡ ಓದಿಸ್ತೀನಿ. ಅವರು ಒಂದು ಲೆಕ್ಚರ್ ಪೋಸ್ಟ್ ಇದು ಕೊಡಿಸ್ತೀನಿ, ನಾವು ಒಂದು ಲೆಕ್ಚರ್ ಮಾಡಿ ಇಬ್ಬರು ಜೀವನ ಒಂದು ಗುರಿನ ಮುಟ್ತೀವಿ ಮೇಡಮ್. ಯಾವುದೇ ಹಂತದಲ್ಲೂ ಕೂಡ ರೂಪನ್ನ ಬಯೋದಿಲ್ಲ. ಮನೆಗೆಲ್ಲ ಬಿಟ್ಟು ಓಡಿ ಬಂದವಳು ನೀನು ಅನ್ನೋ ಮಾತು ಬರಬಾರ್ದು ಇಲ್ಲಿ. ಹೌದು ಮೇಡಮ್, ನಮ್ಗಮ್ ಬಂದಿದ್ದಾರೆ. ಸೊ ಯಾವುದೇ ರೀತಿ ಅವ್ರು ನೋವು ಕೊಡೋದಿಲ್ಲ. ಏನ್ ಒಂದು ಮಾತು ಕೊನೆಗೆ ಹೆತ್ತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ರೂಪಾ? ನನ್ನ ತಂದೆ ತಾಯಿಗಳಿಗೆ ಒಂದಲ್ಲ ಒಂದಿನ ಅವ್ರ ಜೊತೆ ನಾ ಅವರು ನನ್ನ ಮಾತಾಡಿಸ್ತಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಆದರೆ ಇವಾಗ ನನ್ನ ಗಂಡನ ಮನೆಯವ್ರಿಗೆ ಅವ್ರು ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಅಥವಾ ಅಕ್ಕ ಅಣ್ಣ ಅವರು ಇವ್ರಿಗೆ ಸಂಬಂಧಿಕರೇ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನು ಕೇಳ್ಕೊತೀನಿ ಮೇಡಮ್. ಓಕೆ, ಇಷ್ಟೊತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಕಥೆನ ಹೇಳ್ಕೊಡಿದ್ರೆ ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಜಗದೀಶ್ ರೂಪಾಳ ಪ್ರೇಮ ಕಥೆ. ವಯಸ್ಸಿನ ಪರಿವಿಲ್ಲದೆ ಓದೋ ವಯಸ್ಸಿನಲ್ಲೇ ಮದುವೆ ಆಗ್ಬಿಟ್ಟಿದ್ದಾರೆ. ಆದರೆ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ದಾರೆ, ಭವಿಷ್ಯ ರೂಪಿಸುವಂಥ ನಿರ್ಧಾರ ಕೂಡ ಮಾಡಿದ್ದಾರೆ. ಆದರೆ ಹೆತ್ತವರು ಇವರ ಪ್ರೀತಿಯನ್ನು ಒಪ್ಕೋತಾರೋ ಇಲ್ವೋ ಅನ್ನೋದು ಬಹುಶಃ ಕಾಲವೇ ಉತ್ತರ ಹೇಳುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.